ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಹಾಗಾದರೆ ಇವತ್ತಿನೊಂದು ಟಾಪಿಕ್ ಅಂದರೆ ತುಂಬ ಡಿಫ್ರೆಂಟ್ ಅಂತಲೇ ಹೇಳ್ತೇನೆ. ಸೊ ನೀವೆಲ್ಲರೂ ಕೂಡ ಒಂದು ಪುಟ್ಟ ಮಕ್ಕಳನ್ನು ಹೊಂದಿರೋ ಒಂದು ಮನೇಲಿ ಇರ್ತಾರೆ. ಸೊ ನಿಮ್ಮ ಮನೇಲಿ ಇರ್ತಾರೆ, ಅವರು ಹೊಂದಿದವರಾಗಿರ್ತೀರ. ಸೊ ಅವರ ಒಂದು ವಿದ್ಯಾಭ್ಯಾಸವಾದ ಕುರಿತು ನೀವು ಚಿಂತೆ ಮಾಡಲೇಬೇಕಲ್ವಾ. ಸೊ ಯಾರೆಲ್ಲ ಪುಟ್ಟ ಮಕ್ಕಳನ್ನು ಹೊಂದಿದ್ದೀರಾ, ಹಾಗೆಯೇ ಈ ವರ್ಷದಿಂದ ಆ ಒಂದು ಮಕ್ಕಳನ್ನು ಅಂದರೆ ಈ ಬರುವ ಜೂನಿಂದ ಮೇ ಎಂಡಿಂದ ಜೂನಿಂದ ಯಾರಿಗೆಲ್ಲ ಒಂದು ಮಕ್ಕಳನ್ನು 1ನೇ ತರಗತಿಗೆ ಸೇರಿಸಬೇಕು ಅಂತ ಇದ್ದೀರೋ ಅವರಿಗೋಸ್ಕರ ಈ ಒಂದು ವಿಡಿಯೋ. ಯಾಕಂದರೆ ಮಕ್ಕಳ 1ನೇ ತರಗತಿ ದಾಖಲಾತಿ ವಯಸ್ಸಿನ ಬಗ್ಗೆ ನಮ್ಮ ಶಿಕ್ಷಣ ಸಚಿವ ಮಧು ಬಂಗಾರಪ್ಪರವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ಏನಪ್ಪ ಅದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಹೋಗೋಣ. ಸೊ ನೀವೇನು ಮಾಡಬೇಕು, ತಪ್ಪದೇ ಒಂದು ವಿಡಿಯೋನ ತಪ್ಪದೇ ಮಿಸ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತೇನೆ. ಹಾಗೆ ಇದುವರೆಗೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತೇನೆ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ, ಲೈಕ್ ಮಾಡಿದರೆ, ಸಪೋರ್ಟ್ ಮಾಡಿದರೆ, ಕಮೆಂಟ್ ಮಾಡಿದರೆ ಅವ್ರಿಗೆ ಥ್ಯಾಂಕ್ಸ್ ಲಾಟ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋಗೆ ಹೋಗೋಣ ವೀಕ್ಷಕರೇ. ಹಾಗಾದರೆ 1ನೇ ತರಗತಿಗೆ ದಾಖಲು ಮಾಡಲು ಮಕ್ಕಳಿಗೆ 6 ವರ್ಷ ಪೂರೈಸಿಯೇ ಇರಬೇಕು ಅಂತ ಹೇಳಿದ್ದಾರೆ ಅವರು. ಮುಂಚೆ ಎಲ್ಲ ನಿಮಗೆ 4-5 ವರ್ಷಕ್ಕೆಲ್ಲ ಸೇರಿಸ್ಬಿಡ್ತಿದ್ರೆ ಅಥವಾ ಲೇಟಾಗಿ ಸೇರಿಸ್ತಾ ಇದ್ರು ಅಲ್ವಾ. ಸೊ ಈಗ ಹೊಸ ರೂಲ್ಸ್ ಬರ್ತಾ ಇದೆ. ಹಾಗೆ ಎಲ್ಲಾದರೂ ನಿಮಗೆ 1ನೇ ತರಗತಿಗೆ ಮಕ್ಕಳನ್ನು ದಾಖಲಾತಿ ಮಾಡಬೇಕು ಅಂತ ಹೇಳಿದ್ರೆ, ಬಿಕಾಸ್ ಅವರಿಗೆ ನಾವು ಓದುವಾಗಲೇ ಹೇಗಿತ್ತು ಅಂದರೆ, ನಾವೆಲ್ಲರೂ 10th ಅಂತ ತಲುಪುವಾಗ ನಮ್ಮ ವಯಸ್ಸಿನಲ್ಲಿ ನಮ್ಮ ಎಲ್ಲ ಒಂದು ಮಕ್ಕಳೇನಿದ್ದಾರೆ, ನಮ್ಮ ಒಂದು ಫ್ರೆಂಡ್ಸ್ ಏನಿದ್ದಾರೆ, ಅವರಲ್ಲೆಲ್ಲ ಏಜ್ ಗ್ಯಾಪ್ ಇತ್ತು. 15 ಒಬ್ಬರಿಗೆ 16, ಇನ್ನೊಬ್ಬರಿಗೆ 14 ಹಾಗೆಲ್ಲ ಇತ್ತು. ಸೊ ಇವರಿಗೆ ಈಗ ಏನಾಗ್ತಿದೆ ಅಂದರೆ, ಈಗಿನ ಒಂದು ಶಿಕ್ಷಣದ ರೂಲ್ಸ್ನಲ್ಲಿ ಎಲ್ಲರ ವಯಸ್ಸು ಒಂದು 10th ತಲುಪುವಾಗ ಒಂದೇ ರೀತಿಯಲ್ಲಿ ಇರಬೇಕು, ಸಮಾನವಾಗಿರಬೇಕು ಅಂತ ಹೇಳಿ ಅವರು ಈ ಒಂದು ವಿಷಯಗಳನ್ನ ಹೇಳ್ತಾ ಇದ್ದಾರೆ. ಸೊ 6 ವರ್ಷ ಪೂರೈಸಿಯೇ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ 1ನೇ ತರಗತಿ ದಾಖಲು ಮಾಡಲು ಮಕ್ಕಳಿಗೆ 6 ವರ್ಷ ಪೂರೈಸಿಯೇ ಇರಬೇಕು ಎಂಬ ವಯೋಮಿತಿ ನಿಯಮ ಸಡಿಲ ಮಾಡುವಂತೆ ಪೋಷಕರ ಗುಂಪೊಂದು ಸಚಿವರ ನಿವಾಸದ ಬಳಿ ಪ್ರತಿಭಟನೆ ನಡೆಸಿದೆ. ಇದಕ್ಕೆ ಸ್ಪಷ್ಟನೆ ನೀಡಿರುವ ಸಚಿವರು, ಹಿಂದಿನ ಸರ್ಕಾರ ಮಾಡಿದ ತಪ್ಪಿನಿಂದಾಗಿ ಪೋಷಕರು ಹಾಗೂ ಮಕ್ಕಳು ತೊಂದರೆಗೆ ಸಿಲುಕಿದ್ದಾರೆ. ನಿಜವಾಗಲೂ ನಾನು ಒಂದು 10th ಎಲ್ಲ ತಲುಪೋದಿಗೆ ನನ್ನ ಒಂದು ವಯಸ್ಸು 15 ಆಗಿರಲಿಲ್ಲ, ಬಟ್ 15 ಆಗಿರಬೇಕಿತ್ತು, ಆದರೆ 15 ಆಗಿರಲಿಲ್ಲ. ಓಕೆನಾ. ಸೊ ಇದೆಲ್ಲ ಎಫೆಕ್ಟ್ ಆಗುತ್ತೆ. ನೀವೆಲ್ಲರೂ ಒಂದು PU ಮುಗಿಸಿ ನಿಮ್ಮ ಒಂದು ಇಂಜಿನಿಯರಿಂಗ್ ಆಗಿರಲಿ, MBBS ಆಗಿರಲಿ, ನೀವು ಹೋಗ್ತಾ ಇದ್ದರೆ ಅಲ್ಲಿ ನಿಮ್ಮ ವಯಸ್ಸು ಮ್ಯಾಟ್ರಸ್ ಆಗುತ್ತೆ ಅಲ್ವಾ. ಸೊ ನೀವು ಇಲ್ಲಾಂದರೆ CET ಬರೆದು ಎಲ್ಲಾದರೂ ಹೋಗ್ತಾಯಿದ್ರು, ಇಂಜಿನಿಯರಿಂಗ್ಗೆ CET ಬರೆದು ಎಲ್ಲ ಹೋಗ್ತಾಯಿದ್ರು, JEE ಮೇನ್ಸ್ ಎಲ್ಲ ಬರೆದು ಹೋಗ್ತಾಯಿದ್ರು ಕೂಡ ನಿಮಗೆ ಇದು ಕಷ್ಟ ಆಗುತ್ತೆ ಅಲ್ವಾ. ನಿಜವಾಗ್ಲೂ ಈ ಒಂದು ವಯಸ್ಸಿನ ಅಂತರ ನಿಮಗೆ ಕಷ್ಟ ಆಗುತ್ತೆ. ಅಲ್ಲಿ ತುಂಬಾ ಕ್ವಶನ್ ಮಾಡ್ತಾರಲ್ವ. ಸೊ ವೆರಿಫಿಕೇಷನ್ಗೆ ಹೋಗುವಾಗ ಆಗಿರಲಿ, ಈ ಒಂದು ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಇರುತ್ತೆ, ಇಂಜಿನಿಯರಿಂಗ್ ಆಗಿರಲಿ, ಸೊ MBBS ಆಗಿರಲಿ, ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗುವಾಗ ನಿಮಗೆ ತುಂಬಾ ಕಷ್ಟ ಆಗುತ್ತೆ. ಹಾಗೆಯೇ ಡಿಗ್ರಿಯಲ್ಲಿ ಮಾಡ್ತಾರಂತ ನನಗೆ ಗೊತ್ತಿಲ್ಲ, ಬಟ್ ಈ MBBS ಮತ್ತು ಈ ಒಂದು ಇಂಜಿನಿಯರಿಂಗ್ ಏನಿದೆ ಇದರಲ್ಲೆಲ್ಲ ತುಂಬ ದಾಖಲಾತಿಗಳನ್ನು ತುಂಬ ಪರಿಶೀಲನೆ ಮಾಡ್ತಾರೆ. ಅದರಲ್ಲೂ ಗೌರ್ಮೆಂಟ್ ಸೀಟಲ್ಲಿ ನೀವು ಸೂಪರ್ ಮೆಮೊರಿ ಕೋಟಾದಲ್ಲೆಲ್ಲ ಹೋಗ್ತಾ ಇದ್ದರೆ ತುಂಬಾ ಕಷ್ಟ ಆಗುತ್ತೆ ನಿಮಗೆ ಅಲ್ವಾ. ಸೊ ಇವೆಲ್ಲವೂ ಕೂಡ ಮ್ಯಾಟರ್ಸ್ ಆಗುತ್ತೆ, ನಿಮ್ಮ ಏಜ್ ಕೂಡ. ಸೊ ಇದ್ರ ಬಗ್ಗೆ ಪೋಷಕರು ಕಂಪ್ಲೇಂಟನ್ನು ಮಾಡಿದರು. ಸೊ ಅದಕ್ಕೆ ಅವರು ಏನು ಹೇಳಿದ್ದಾರೆ ಅಂದರೆ, ಈ ಒಂದು ಹಿಂದಿನ ಸರ್ಕಾರ ಮಾಡಿದ ತಪ್ಪಿನಿಂದಾಗಿ ಪೋಷಕರು ಹಾಗೂ ಮಕ್ಕಳು ತೊಂದರೆಗೆ ಸಿಲುಕಿದ್ದಾರೆ ಎಂದು ಹೇಳಿದರು. ಅಲ್ಲದೆ SEP ಆಯೋಗದ ಸಲಹೆಯಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಕೂಡ ಅವರು ಹೇಳಿದರು. ಸೊ ರಾಜ್ಯ ಶಿಕ್ಷಣ ನೀತಿ SEP ಆಯೋಗದ ಶಿಫಾರಸಿನ ಆಧಾರದ ಮೇಲೆ ನಿರ್ಧಾರವನ್ನು ಮಾಡ್ತೇವೆ. ಹಾಗೆ ಮುಖ್ಯಮಂತ್ರಿಯೊಂದಿಗೆ ಚರ್ಚಿಸಿ SEP ಆಯೋಗದಿಂದ ಮಾರ್ಗಸೂಚಿಗಳನ್ನು ಪಡೆದ ಕೂಡಲೇ ಅದನ್ನು ಜಾರಿ ಮಾಡ್ತೇವೆ ಅಂತ ಕೂಡ ಅವರು ಹೇಳಿದರು. ಹಿಂದಿನ ಸರ್ಕಾರ ಮಾಡಿದ ತಪ್ಪಿನಿಂದಾಗಿ ಪೋಷಕರು ಹಾಗೂ ಮಕ್ಕಳು ತೊಂದರೆಗೆ ಸಿಲುಕಿದ್ದಾರೆ ಅಂತ ಕೂಡ ಅವರು ಹೇಳಿದರು. ಸೊ 1ನೇ ತರಗತಿಗೆ ಮಕ್ಕಳ ದಾಖಲಾತಿ ವಯಸ್ಸನ್ನು ರಾಜ್ಯ ಶಿಕ್ಷಣ ನೀತಿ ಆಯೋಗದ ಶಿಫಾರಸಿನ ಆಧಾರದ ಮೇಲೆ ನಿರ್ಧರಿಸಲಾಗುವುದು ಎಂದು ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದರು. ಸೊ ರಾಜ್ಯದಲ್ಲಿ ಹಲವು ಪೋಷಕರು ಮಕ್ಕಳ ದಾಖಲಾತಿ ವಯೋಮಿತಿ ಸಡಿಲಿಕೆ ನೀಡುವಂತೆ ಮನವಿ ಮಾಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಸಚಿವರು ಮಾಧ್ಯಮಗಳಿಗೆ ಈ ಪ್ರತಿಕ್ರಿಯೆ ನೀಡಿದ್ದಾರೆ. ಸೊ ಹಿಂದಿನ ಸರ್ಕಾರ ಮಾಡಿದ ತಪ್ಪಿನಿಂದಾಗಿ ಈ ಗೊಂದಲ ಉಂಟಾಗಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಪ್ರಕಾರ ಅವರು ಮಾರ್ಗಸೂಚಿಗಳನ್ನು ರೂಪಿಸಿದ್ದರು, ಆದರೆ ನಾವು ಅದನ್ನು ವಿರೋಧಿಸುತ್ತೇವೆ. ಹಾಗಾಗಿ ಈ ವಿಷಯವನ್ನು ಪರಿಶೀಲಿಸಲು ರಾಜ್ಯ ಶಿಕ್ಷಣ ನೀತಿ ಆಯೋಗದ ಮನವಿ ಕಳುಹಿಸುತ್ತೇವೆ ಎಂದು ಸಚಿವರು ತಿಳಿಸಿದ್ದಾರೆ. ಸೊ ಮುಖ್ಯಮಂತ್ರಿಯೊಂದಿಗೆ ಚರ್ಚಿಸಿ SEP ಆಯೋಗದಿಂದ ಮಾರ್ಗಸೂಚಿಗಳನ್ನು ಪಡೆದು ಕೂಡಲೇ ಅದನ್ನು ಜಾರಿಗೆ ತರುವುದಾಗಿ ಕೂಡ ಅವರು ಹೇಳಿದರು. ಸೊ ಇನ್ನು ಪ್ರತಿಭಟನೆಯನ್ನು ಮಾಡಿದ್ರು ಸಚಿವರ ನಿವಾಸದ ಬಳಿ. ಸೊ 1ನೇ ತರಗತಿಗೆ ದಾಖಲು ಮಾಡಲು ಮಕ್ಕಳಿಗೆ 6 ವರ್ಷ ಪೂರೈಸಿಯೇ ಇರಬೇಕು ಅಂತ ಕೂಡ ಪೋಷಕರು ಹೇಳಿದರು. ಸೊ ಇದರಿಂದ ಪೋಷಕರು ಮತ್ತು ಮಾಧ್ಯಮದವರನ್ನು ಒಟ್ಟಿಗೆ ನೋಡಿ ಕೋಪಗೊಂಡ ಸಚಿವ ಮಧು ಬಂಗಾರಪ್ಪ ಇದೆಲ್ಲ ನಾನ್ಸೆನ್ಸ್ ಎಂದು ಕೂಡ ಅವರು ಹೇಳಿದರು ಅವತ್ತು. ಸೊ ಒಕ್ಕೂಟ ವ್ಯವಸ್ಥೆಯಲ್ಲಿ ಒಬ್ಬನೇ ನಿರ್ಧಾರ ತೆಗೆದುಕೊಳ್ಳಲು ಆಗುವುದಿಲ್ಲ ಅಂತ ಕೂಡ ಅವರು ಹೇಳಿದರು. ತುರಾತುರಿಯಲ್ಲಿ ನಿರ್ಧಾರ ಕೈಗೊಂಡ್ರೆ ರಾಜ್ಯದ 15 ಲಕ್ಷ ಮಕ್ಕಳ ಮೇಲೆ ಪ್ರಭಾವ ಬೀಳಲಿದೆ ಅಂತ ಕೂಡ ಅವರು ಹೇಳಿದರು. ಸೊ ಹಿಂದಿನ ಸರ್ಕಾರ ಮಾಡಿದ ತಪ್ಪಿನಿಂದಾಗಿ ಪೋಷಕರು ಹಾಗೂ ಮಕ್ಕಳು ತೊಂದರೆಗೆ ಸಿಲುಕಿದ್ದಾರೆ, ನಾನು ಹಾಗೆ ಮಾಡೋದಿಲ್ಲ ಅಂತ ಕೂಡ ಅವರು ಹೇಳಿದರು. ಸೊ ಆದೇಶ ಏನಿದೆ, ಮಗುವಿಗೆ ಎಷ್ಟು ವರ್ಷ ಆಗಿರಬೇಕು ಅಂತ ಕೂಡ ಹೇಳಿದ್ದಾರೆ.
ಸೊ ಶಾಲಾ ಶಿಕ್ಷಣ ಇಲಾಖೆಯು ನವೆಂಬರ್ 15, 2022ರಂದು ಹೊರಡಿಸಿದ ಆದೇಶದ ಪ್ರಕಾರ ಜೂನ್ 1, 2025 ವೇಳೆಗೆ 6 ವರ್ಷ ಪೂರೈಸಿದ ಮಕ್ಕಳು 2025-26 ಸಾಲಿನ ಶೈಕ್ಷಣಿಕ ವರ್ಷಕ್ಕೆ 1ನೇ ತರಗತಿಗೆ ದಾಖಲಾಗಲು ಅರ್ಹರಾಗಿರುತ್ತಾರೆ. ಈ ಹಿಂದೆ 1ನೇ ತರಗತಿಗೆ ಪ್ರವೇಶ ಪಡೆಯಲು ಕನಿಷ್ಠ ವಯಸ್ಸು 5.5 ವರ್ಷ ಎಂದಿತ್ತು. ಪೋಷಕರು ಹಾಗೂ ಇತರರ ಒತ್ತಡದಿಂದ ಪ್ರತಿಭಟನೆಗಳು ನಡೆದ ನಂತರ ನವೆಂಬರ್ 2022 ಆದೇಶವನ್ನು 2025-26ನೇ ಶೈಕ್ಷಣಿಕ ವರ್ಷದಿಂದ ಜಾರಿಗೆ ತರಲಾಗುವುದು ಎಂದು ಇಲಾಖೆ ಮತ್ತೊಂದು ಸುತ್ತೋಲೆಯನ್ನು ಹೊರಡಿಸಿದೆ. ಸೊ 1ನೇ ತರಗತಿಗೆ ಪ್ರವೇಶ ಪಡೆಯುವ ವಯಸ್ಸಿನ ಬಗ್ಗೆ ಪೋಷಕರಲ್ಲಿ ಗೊಂದಲವಿದೆ. ಸೊ ಈ ಗೊಂದಲವನ್ನು ನಿವಾರಿಸಲು ಸರ್ಕಾರ ರಾಜ್ಯ ಶಿಕ್ಷಣ ನೀತಿ ಆಯೋಗದ ಸಹಾಯ ಪಡೆಯುತ್ತಿದೆ ಅಂತ ಕೂಡ ಅವರು ಹೇಳಿದರು. ಸೊ ಆಯೋಗದ ಶಿಫಾರಸಿನಂತೆ ಹೊಸ ನಿಯಮಗಳನ್ನು ಜಾರಿಗೆ ತರಲು ಸರ್ಕಾರ ಸಿದ್ಧವಾಗಿದೆ ಅಂತ ಕೂಡ ಅವರು ಹೇಳಿದರು. ಸೊ ಯಾಕೆ ಈ ಒಂದು ಪೋಷಕರಲ್ಲಿ ಈ ಒಂದು ಗೊಂದಲ ಉಂಟಾಗಿದೆ ಅಂತ ಹೇಳಿದರೆ, ಸೊ ಒಂದು ಬಾರಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿತ್ತು ಈ ಒಂದು 5.5 ವರ್ಷಗಳಿಗೆ ನಿಗದಿ ಮಾಡಿ ಅಂತ. ಆದರೆ ಕೇಂದ್ರದಿಂದ ಶಿಕ್ಷಣ ಇಲಾಖೆ ಹೊಸದಾಗಿ ಸುತ್ತೋಲೆಯನ್ನು ಹೊರಡಿಸಿ ಅದರ ಪ್ರಕಾರ ದೇಶದ ಯಾವುದೇ ರಾಜ್ಯದಲ್ಲಿ ಮಕ್ಕಳನ್ನು 1ನೇ ತರಗತಿಗೆ ದಾಖಲು ಮಾಡಿಸಲು ಆ ಮಗುವಿಗೆ ಕನಿಷ್ಠ 6 ವರ್ಷ ಆಗಿರಬೇಕು ಅಂತ ಕೂಡ ಹೇಳಿದರು. ಸೊ ಇದರಿಂದ ಎಲ್ಲಾದರೂ ನಾವು ಹೊಸ ಒಂದು ಕೋರ್ಸ್ ಆಗಿರಲಿ, ಎಲ್ಲಾದರೂ ಒಂದು ಹೊಸ ನಮ್ಮ ಒಂದು ಹೈಯರ್ ಸ್ಟಡೀಸಿಗೆ ಹೋಗುವಾಗಲಿ ನಮಗೆ ಇದು ಕಷ್ಟ ಆಗುತ್ತೆ. ನಮ್ಮದು ಏಜ್ ಕಮ್ಮಿ ಇರುತ್ತೆ ಅಥವಾ ಜಾಸ್ತಿ ಇರುತ್ತೆ. ಸೊ ಇದರಿಂದ ನಮಗೆ ತುಂಬಾ ಕಷ್ಟ ಆಗುತ್ತೆ ಅಲ್ವಾ. ಸೊ ಓದೋ ಮಕ್ಕಳಿಗೆ ಇದು ಗೊತ್ತಾಗುತ್ತೆ. ಸೊ ಅವರ ಏನಾದರೂ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋದರೂ ಅದರಲ್ಲಿ ಸ್ವಲ್ಪ ಆಚೆ ಕಡೆ ಒಂದು ಡಾಟ್ ಇದ್ರೂ ಕೂಡ ಅದು ಪ್ರಾಬ್ಲಮ್ಸ್ ಆಗುತ್ತೆ ಅಲ್ಲಿ ಅಲ್ವಾ. ಸೊ ಇದು ತುಂಬಾ ಕಷ್ಟ. ಸೊ ಮ್ಯಾನೇಜ್ಮೆಂಟ್ ಸೀಟ್ ಆದರೆ ಇಟ್ಸ್ ಓಕೆ, ಫೈನ್, ಏನು ಕೂಡ ಅಲ್ಲಿ ಬೇಕಾಗಿಲ್ಲ. ಆದರೆ ನೀವೆಲ್ಲರೂ ಗೌರ್ಮೆಂಟ್ ಸೀಟಲ್ಲಿ ಹೋಗ್ತಿದ್ರೆ ನಿಮಗೆ ತುಂಬಾ ಕಷ್ಟ, ಎಲ್ಲವೂ ಕೂಡ ಕಷ್ಟ ಆಗುತ್ತೆ. ಸೊ ನಿಮ್ಗೆ ಇಷ್ಟು ವಯಸ್ಸಾಗಿರಬೇಕು, ಇಷ್ಟಿರಬೇಕು, ಹಾಗೆ SSLC ಬರಿಬೇಕಾದ್ರೆ 15 ವರ್ಷವಾಗಿರಬೇಕು ಅಥವಾ PU ಬರಿಬೇಕಾದ್ರೆ 17 ವರ್ಷವಾಗಿರಬೇಕು, ಹೀಗೆಲ್ಲ ಹೇಳ್ತಾನೆ ಇರ್ತಾರೆ. ಸೊ ನಿಮಗೆ ಇದು ತುಂಬಾ ಕಷ್ಟ ಆಗುತ್ತೆ. ಸೊ ಇದರಿಂದ ಪೋಷಕರು ಕೂಡ ಪಟ್ಟು ಹಿಡಿದು ಒಂದು ವರ್ಷವನ್ನು ನಿಗದಿ ಮಾಡಿ ಅಂತ ಕೂಡ ಅವರು ಹೇಳಿದರು. ಇದು ಕೂಡ ತುಂಬ ಒಳ್ಳೆಯದೇ ವಿಷಯವೇ ಅಂತ ನಾನು ಹೇಳ್ತೇನೆ. ಸೊ ನಿಮ್ಮ ಮಕ್ಕಳು ಯಾರಾದರೂ ಇದ್ದರೆ ಅವರನ್ನು 6 ವರ್ಷ ತುಂಬಿದರೆ ಸೇರಿಸಿ, ಹಾಗೆ ಗುಡ್ ಲಕ್ ಅಂತ ಹೇಳ್ತೇನೆ. ಸೊ ಆಲ್ ದ ಬೆಸ್ಟ್ ಫಾರ್ ಆಲ್ ಸ್ಟೂಡೆಂಟ್ಸ್ ಹೂ ಆರ್ ಜಾಯಿನ್ ಈ ಒಂದು ಹೊಸ ಒಂದು ಶೈಕ್ಷಣಿಕದ ಒಂದು ರೀತಿಯಲ್ಲಿ ಕಾಲಿಡ್ತಿದ್ರೆ, ಶೈಕ್ಷಣಿಕ ವರ್ಷಕ್ಕೆ ಕಾಲಿಡ್ತಿದ್ರೆ ಅವರಿಗೆಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೇನೆ. ಚೆನ್ನಾಗಿ ಓದಿ, ಚೆನ್ನಾಗಿ ಬೆಳೀರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಸ್ಟಾಪ್ ಮಾಡ್ತಾ ಇದ್ದೇನೆ. ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಥ್ಯಾಂಕ್ ಯು, ಧನ್ಯವಾದಗಳು.